ಒಂದು ಹಬ್ಬದ ವಾತಾವರಣ ಖಂಡಿತವಾಗ್ಲೂ ಎಲ್ಲರೂ ಇಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರು ಅಂತ ಯಾರೂ ಇಲ್ಲಿ ಬಂದಿಲ್ಲ. ಎಲ್ಲರೂ ಶಿವಣ್ಣವ್ರ ಅಭಿಮಾನಿ ಆಗಿ ಬಂದಿರೋದು ಮಾತ್ರ ಎದ್ದು ಕಾಣ್ತದೆ. ಎಲ್ಲರೂ ಕಣ್ಣೆಲ್ಲ ಕಾಂತಿ ಕಾಣ್ತಾ ಇದೆ. ಶಿವಣ್ಣನ ಕಣ್ಣಲ್ಲೂ ಅಷ್ಟೇ ಅದೇ ಖುಷಿ ಇದೆ. ಮತ್ತೆ ಅವ್ರ ಮನೆಗೆ ಅವ್ರು ಬಂದಿರೋದು ನಮ್ಮೆಲ್ರಿಗೂ ಭಾಳ ಖುಷಿ ಇದೆ ಸರ್. ಇದೇನಂದರೆ ಎಲ್ರಿಗೂ ಗೊತ್ತಿನ ಶಿವಣ್ಣನ ವ್ಯಕ್ತಿತ್ವ ಎಂಥದಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡೋದು. ಅವ್ರ ಮನಸ್ಸಲ್ಲಿ ಕಲ್ಮಶನೇ ಇಲ್ಲ. ಅವ್ರಿಗೆ ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ. ಸೊ ಆ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಈ ನೇಚರ್ ಪ್ರೂವ್ ಮಾಡಿದೆ ನೋಡಿ. ಅಷ್ಟು ದೊಡ್ಡ ತೊಂದರೆ ಆಗಿದ್ರು ಈಸಿಯಾಗಿ ಅದನ್ನು ಫೇಸ್ ಮಾಡಿ ಅದರಿಂದ ಕಂಪ್ಲೀಟಾಗಿ ಗುಣಮುಖರಾಗಿ ಬಂದಿದ್ದಾರೆ. ಒಳ್ಳೆ ಜನಕ್ಕೆ ಒಳ್ಳೇದಾಗುತ್ತೆ ಸರ್. ಮತ್ತೊಂದು ಕಡೆ ಶಿವಣ್ಣವರು ಆತ್ಮಸ್ಥೈರ್ಯ ಮೆಚ್ಚುವಂತಾರೆ. ಯಾಕಂದರೆ ಸಾಮಾನ್ಯವಾಗಿ ಬೇರೆಯವ್ರಿಗೆ ಈ ಥರ ಆಗಿಬಿಟ್ರೆ ಮಾನಸಿಕವಾಗಿ ಕುಗ್ಬಿಡ್ತಾರೆ. ಅದೆಲ್ಲವನ್ನು ಮೀರಿ ಪ್ರತಿಯೊಂದು ಹಂತದಲ್ಲಿ ಸಿನಿಮಾ ಮುಗಿಸ್ಕೊಡ್ತಾರೆ, ಕೆಲಸಗಳು ಮುಗಿಸ್ಕೊಡ್ತಾರೆ, ರಿಯಾಲಿಟಿ ಶೋನಲ್ಲಿ ಭಾಗಿರ್ತಾರೆ, ಅಭಿಮಾನಿಗಳ ಜೊತೆ ಸದಾ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಈ ಥರದ್ದು ಒಂದು ಅದಕ್ಕೆ ಶಿವಣ್ಣ ಅಂತ ಹೇಳೋದು ಸರ್. ಅದಕ್ಕೆ ಇಷ್ಟು ಜನ ತುಂಬಿರೋದು. ಯಾಕಂತಂದರೆ ನಮ್ಮ ಸಿನಿಮಾನೂ ಅಷ್ಟೇ ಎಲ್ಲ ಕೆಲಸಗಳನ್ನ ಅವ್ರದ್ದು ಏನೇನಿತ್ತು ಡಬ್ಬಿಂಗ್ವರೆಗೂ ಏನೇನಿತ್ತು ಎಲ್ಲ ಕೆಲಸ ಕ್ಲೀನಾಗಿ ಮುಗಿಸಿ ನಾವು ಯಾರೂ ಕೇಳಿಲ್ಲ. ನಮ್ಗೆ ಆ ಟೈಮಲ್ಲಿ ತೊಂದರೆ ಕೊಡೋಕ್ಕೂ ಇಷ್ಟ ಇರಲಿಲ್ಲ. ಅಣ್ಣನೇ ಫಾಲೋ ಅಪ್ ಮಾಡಿ ಚಿಕ್ಕ ಟೀಸರ್ದು ಏನೋ ವರ್ಕ್ ಇದ್ರೂ ಅದರ ಡಬ್ಬಿಂಗ್ ಮುಗಿಸಿ ಎಲ್ಲನೂ ಮುಗಿಸಿ ಅಲ್ಲಿ ಹೋಗಿ ಮತ್ತೆ ನಾವು ಮೊನ್ನೆ ಒಂದು ಮೋಷನ್ ವೀಡಿಯೋ ಬಿಡಬೇಕಾದ್ರೆ ಅವರೇ ವೀಡಿಯೋ ಕಳಿಸಿ ಈಗ ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಮಾತಾಡಿದ್ರು ಕಮ್ಮಿ ಸರ್. ನಾವು ಅವರಿರೋ ಟೈಮಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ. ಸರ್ 45 ಸಿನಿಮಾಗೆ ಹೇಳ್ತೀರಾ ಗೊತ್ತಿತ್ತು ಶಿವಣ್ಣ ನಮ್ಮ ಕಣ್ಣೀರು ಹಾಕಿದ್ರಿ ವಿಚಾರ ಗೊತ್ತಿತ್ತು. ಬೇಡ ಬೇಡ ಅಂತ ಹೇಳಿದ್ರು ಅವ್ರು ಮಟ್ಟ ಮಾಡಿ ಮಾಡ್ತಾ ಇದ್ರು ಎಲ್ಲ ಕೆಲಸದಲ್ಲಿ ಕಣ್ಣೀರು ಹಾಕಿದ್ರೆ ಅದನ್ನು ಶೇರ್ ಮಾಡಿದ್ರು ಅವರು. ಅದು ಭಾಳ ಮನಸ್ಸಿಗೆ ನೋವಾಯಿತು. ಆ ಟೈಮಲ್ಲಿ ಈ ವಿಷಯ ಕೇಳೋದು ತುಂಬ ದುಃಖ ಆಯಿತು. ಅದಾದಮೇಲೆ ಶಿವಣ್ಣ ಸೆಟ್ಟಲ್ಲಿ ಬಂದು ಇದ್ದಿದ್ದ ರೀತಿ ನೋಡಿ ಪ್ರತಿನಿತ್ಯನೂ ಅದು ಒಂದು ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋ ಅಲ್ಲಿ ಅಷ್ಟು ಡಸ್ಟ್ ಇರೋದು. ನಾವು ಬೇಡ ಅಣ್ಣ ಅಂತ ಹೇಳಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಂದ್ರೂ ಆಮೇಲೆ ಡಸ್ಟೆಲ್ಲ CGನಲ್ಲಿ ಹಾಕ್ತೀವಿ ಅಂದರು ಬೇಡ ಬೇಡ ನಿಮಗೆ ಶಾರ್ಟಿಗೆ ಡಸ್ಟ್ ಬೇಡ್ತಾನೆ ಡಸ್ಟ್ ಹಾಕಿ ಆ ಥರ ಎಲ್ಲ ಹೇಳಿದ್ದು. ಅವ್ರ ಜೊತೆ ಒಂದೇ ಒಂದು ಸಿನಿಮಾ ನಾನು ನಿರ್ದೇಶಕನ ಕೆಲಸ ಮಾಡಿದ್ದು. ಅದು ಯಾವ ಜನ್ಮದ ಪುಣ್ಯನೋ ಎಲ್ಲ ವಿಷಯಗಳು ಅವ್ರ ಮೂಲಕ ಟೆಕ್ನಿಕಲ್ ವಿಷಯ ಅನ್ನೋದಕ್ಕಿಂತ ಜೀವನದಲ್ಲಿ ಹೇಗೆ ಬದುಕಬೇಕು, ಒಬ್ಬ ಆರ್ಟಿಸ್ಟ್ ಸೂಪರ್ ಸ್ಟಾರ್ ಆದ್ರೂ ಎಷ್ಟು ಗ್ರೌಂಡೆಡ್ ಆಗಿರಬೇಕು ಅನ್ನೋ ದೊಡ್ಡ ಪಾಠ ಕಲಿಸ್ಕೊಟ್ಟು. ಅಜಯ್ ಸರ್ ಇನ್ನೂ 1 ಮಂತ್ ಭಾಗಿಯಾಗಲ್ಲ ಶೂಟಿಂಗ್ನಲ್ಲಿ ಅನ್ನೋ ಮಾಹಿತಿ ಇದೆ. ಯಾವುದೇ ಶೂಟಿಂಗ್ನಲ್ಲೂ ಭಾಗಿಯಾಗಲ್ಲ, ರೆಸ್ಟಲ್ಲಿ ಇರಬೇಕು ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಮೃತ್ಯುಂಜಯ ತಾಯ್ನಾಡಿಗೆ ವಾಪಸ್ ಬರ್ತಾ ಇದೆ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಏನು ಹೇಳಕ್ ಬಯಸ್ತೀರಾ? ಇಲ್ಲ ಭಾಳ ಅದು ಎಲ್ಲರೂ ಅದೇ ವಿಶ್ ಮಾಡೋದು. ಯಾಕಂದ್ರೆ ಅಣ್ಣ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಆರಾಮಾಗಿ ಸಿನಿಮಾಗಳು ತೊಗೊಂಡು ಮಾಡಬೇಕು. ಆಮೇಲೆ ಅಣ್ಣ ಯಾರ್ಯಾವ್ರು ಸಿನಿಮಾ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಎಲ್ರಿಗೂ ಅವರು ನ್ಯಾಯ ಒದಗಿಸ್ತಾರೆ. ಬಟ್ ಆ ಟೈಮ್ಗೂ ಮುಂಚೆ ಅವ್ರು ಇವಾಗ ಬಂದಿರೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಲಿ ಅನ್ನೋ ನನ್ನ ಅನಿಸಿಕೆ.